ಏನು 666-777 ಕೊಲೆ ಆದ್ರೆ ಗ್ಯಾಂಗ್ ಬಹಳ ಪವರ್ಫುಲ್ ಆಗಿದೆ. ಆಲ್ ರೈಟ್, 999 ಕಾಂಟ್ಯಾಕ್ಟ್ ಮಾಡಿ ತಕ್ಷಣ ನನ್ನ ನೋಡೋದಕ್ಕೆ ಹೇಳಿ. ನಗು ನಗುತ್ತಾ ನಲಿ ನಲಿ ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಆಡಿಸಿ ನೋಡು ಬೀಳಿಸಿ ನೋಡು ಬಿರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಬಿರುಳಿ ಹೋಗದು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ಹಿಡೀರಿ ನೋಡೋಣ, ಹಿಡೀರಿ ಶ್ರುತಿ ಹಿಡೀರಿ ನೋಡೋಣ. ನನಗೆ ಈ ಸೈಕಲ್ ಸವಾರಿ ಅಂದ್ರೆ ಬಹಳ ಶೋಕಿ, ಬಹಳ ಹುಚ್ಚು ನನಗೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ತಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ. ಅಕ್ಕ, ಇದ್ರೆ ತಿನ್ನೋಣ, ಇಲ್ಲದ್ರೆ ಉಪವಾಸ ಬಿದ್ದಿರೋಣ. ನಮ್ಮ ಗತಿ ಇಲ್ಲ ಅಂತ ಇನ್ನೊಬ್ಬರ ಹತ್ರ ಬೇರೆಯವರು ಮಾತ್ರ ಬೇಡ, ಅದರಲ್ಲೂ ನಮ್ಮ ಸ್ವಂತ ಜನಗಳ ಹತ್ರ ಕೈ ಚಾಚಲೇಬಾರದು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟ ಬಂಡಿ. ಯಾವ ಸಂಪತ್ತಿನಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯನ ಪುಷ್ಗಳು ಹಾಕಿ ಕಾಣ್ತಾ ಇದ್ದೀಯೋ ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ದೊಡ್ಡವರು ಹೇಳ್ತಾರೆ, ಇದು ನವರಂಗಿ ದುನಿಯಾ, ದುಡ್ಡಿದ್ದವ್ರ ಮುಂದೆ ಜಗತ್ತೇ ತಲೆ ಬಗ್ಗಿಸಿ ನಡೆಯುತ್ತೆ, ದುಡ್ಡಿಲ್ದೆ ಹೋದ್ರೆ ಹುಳುಕಡ್ಡಿ ಕೂಡ ಹಾವನಾಗಿ ಬುಸುಗುಟ್ಟುತ್ತೆ ಅಂತ. ಮಯೂರ ಇದುವರೆಗೂ ಇದ್ದದ್ದು ಮಾರುವೇಷ, ಇದೇ ನಿಜವಾದ ವೇಷ. ರಾಜ್ಕುಮಾರ್ ಹೇಗೆ ರಾಜ್ಕುಮಾರ್ನಾಗಿ ಬೆಳೆದ, ಯಾವ ಶಕ್ತಿ ರಾಜ್ಕುಮಾರ್ನ ಈ ಮಟ್ಟಿಗೆ ತಕೊಂಬಂದಿರಬಹುದು ಅನ್ನುವಂಥದ್ದು ರಾಜ್ಕುಮಾರ್ನಿಗೆ ಗೊತ್ತಿಲ್ಲ. ಅಂಥ ಶಕ್ತಿ, ಅಂಥ ಯೋಗ್ಯತೆ ರಾಜ್ಕುಮಾರ್ನಲ್ಲಿ ಏನೂ ಇಲ್ಲ. ಅದಿತ್ತು ನನಗೆ ಜನ್ಮ ಕೊಟ್ಟಂತಹ ಜನ್ಮದಾತರಿಗೆ, ನಮ್ಮ ಅಪ್ಪನಿಗೆ, ನಮ್ಮ ಅವ್ವೆಗೆ. ಅವರಿದನ್ನ ನಂಬಿಕೊಂಡಿದ್ರು. ಅವ್ರು ಹೇಳಿದ್ರು, ಅವ್ರು ಬದುಕಿದಂತಹ ಕಾಲದಲ್ಲಿ. ನಾನು ಎಷ್ಟೋ ಸಮಾರಂಭಗಳಲ್ಲಿ ಹೇಳಿದ್ದೀನಿ, ಅದು ನೀವೆಲ್ಲ ಕೇಳಿದ್ದೀರಿ. ನಾವು ಜೀವಂತವಾಗಿದ್ರೆ ನೀನ್ ಯಾವ ಮಟ್ಟಕ್ಕೆ ಬರ್ತೀಯ ಅನ್ನೋಂಥದ್ದು ನಾವು ಕಣ್ಣಿಂದ ನೋಡ್ತೀವಿ. ನೀ ಆ ಮಟ್ಟಕ್ಕೆ ಬರದೆ ಹೋದ್ರೆ ಆ ಕಾಲಕ್ಕೆ ನಿಮ್ಮ ತಂದೆ ತಾಯಿಗಳನ್ನ ಮರ್ತು ಬಿಡು ಅಂತ ಹೇಳಿದ್ರು ನಮ್ಮಪ್ಪ. ಅಷ್ಟೇ, ಇದರಲ್ಲಿ ಎಳ್ಳಷ್ಟು ಕೂಡ ನನ್ನ ಪ್ರಯತ್ನ ಈ ಸಿನಿಮಾ ರಂಗಕ್ಕೆ ಬರಬೇಕು, ಇಂಥ ಒಂದು ಸ್ಥಾನನ ಗಳಿಸ್ಕೋಬೇಕು, ಇಷ್ಟು ಎತ್ತರವಾಗಿ ಬೆಳಿಬೇಕು ಅನ್ನತಕ್ಕಂಥ ಯಾವ ಆಶಾ ಭಾವನೆಯೂ ನಾನು ಹೊತ್ಕೊಂಡಿದ್ದವನಲ್ಲ. ಇವತ್ತಿಗೂ ಅದು ನನ್ನಲ್ಲಿ ಇಲ್ಲ. ಅದಿಲ್ಲದೆ ಇರೋದ್ರಿಂದಲೇ ನಿಮ್ಮ ಪ್ರೀತಿ, ಆ ದೇವರ ಅನುಗ್ರಹ ಇದೆಲ್ಲ ತಾನಾಗೇ ನನ್ನನ್ನ ಹುಡುಕೊಂಡು ಬಂತು. ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ. ಮೈಸೂರು ಯೂನಿವರ್ಸಿಟಿಯವರು, ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ರಾಜ್ಕುಮಾರ್ನ ಡಾಕ್ಟರೇಟ್ ಕೊಟ್ರು. ಅಲ್ಲೇ ಕೇಳಿದೆ ನಾನು, ಏನ್ ನೋಡಿ ನನಗೆ ಡಾಕ್ಟರೇಟ್ ಕೊಡ್ತಾ ಇದ್ದೀರಿ? ನಾನು ಏನ್ ಮಾಡಿದೆ? ಯಾವ MA ಪಾಸ್ ಮಾಡಿದ್ನ? ಅಲ್ಲ MA PhD ಏನಾದ್ರು ಓದಿದ್ನ? ಏನೆಲ್ಲ ಎತ್ತಿಲ್ಲ. ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹಳ್ಳಿಲಿದ್ದಂತಹ ಕಾಲ ಎಮ್ಮೆ ಮೇಯಿಸ್ತಾ ಇದ್ದೆ ನಾನು ಅಂತ ಹೇಳಿದೆ ಅವರಿಗೆ. ಹೀಗೆ ಒಂದಲ್ಲ ಎರಡಲ್ಲ, ಎಲ್ಲ ಏನೇನೋ ರಸಿಕರ ರಾಜ ಅಂತ, ರಸಿಕರಿಗೆ ರಾಜ ಅಂತ. ನಾನು ನೋಡಿ ಎಷ್ಟು ಚೆನ್ನಾಗಿ, ಎಲ್ಲ ನೀವು ಕಟ್ಟದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ, ಇದು ವಿನಃ ಈ ರಾಜ್ಕುಮಾರ್ ಬೇರೆ ಇನ್ನೇನು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ನಾನೆಲ್ಲಿರಲಿ ಹೇಗಿರಲಿ ನಿಮ್ಮವನು.
ಕನ್ನಡ ತಾಯ ಮಗನು, ಕನ್ನಡ ನುಡಿಯ ಸೇವಕನು, ಕನ್ನಡ ನುಡಿಯ ಆಳ್ಗೆ, ಕನ್ನಡ ಕಲೆ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ ಹುಟ್ಟಿದರೆ